ಶಾಸಕರಾದಂಥ ಅಜ್ಜಂಪೀರ್ ಖಾದ್ರಿ ಅವರು ನಮ್ಮೊಂದಿಗಿದ್ದಾರೆ. ಇವಾಗ ಶಿಗ್ಗಾಂವಿ ವಿಧಾನಸಭಾ ಕ್ಷೇತ್ರದ ಹುಲಗೂರಿ ಗ್ರಾಮದಲ್ಲಿ ಏನು ಮತದಾನ ಮಾಡಿದ್ದಾರೆ, ಅವ್ರ ಜೊತೆ ನಾವು ಮಾತಾಡೋಣ. ಸರ್, ಇವಾಗ ಮತದಾನ ಮಾಡಿದ್ದೀರಿ, ಯಾವ ರೀತಿ ವಾತಾವರಣ ಇದೆ ಕ್ಷೇತ್ರದಲ್ಲಿ? ಮೊಟ್ಟ ಮೊದಲನೇದಾಗಿ ನಮ್ಮ ಕ್ಷೇತ್ರದ ಮತದಾರರಲ್ಲಿ ಕಳ್ಕಳಿ ವಿನಂತಿ ಮಾಡ್ತೇನೆ. ಈ ಉಪಚುನಾವಣೆ ಆಕಸ್ಮಿಕವಾಗಿ ಬಂದಿದೆ. ನಾನು ನನ್ನ ಕ್ಷೇತ್ರದ ಮತದಾರರಿಗೆ ಪ್ರಾರ್ಥನೆ ಮಾಡ್ತೀನಿ, ಕಡ್ಡಾಯವಾಗಿ ಮತದಾನ ಮಾಡಿ, ನಿಮ್ಮ ಹಕ್ಕನ್ನು ಚಲಾಯಿಸಿ, ನಿಮ್ಮ ಜನಪ್ರತಿನಿಧಿ ಆಯ್ಕೆ ಮಾಡಿ, ಈ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಒಳ್ಳೆಯವರಿಗೆ ಆಯ್ಕೆ ಮಾಡಿ. ನಾನೊಬ್ಬ ಕಾಂಗ್ರೆಸ್ಸಿನ ಕಾರ್ಯಕರ್ತನಾಗಿ ನಾನು ಮತ್ತೊಮ್ಮೆ ಮನವಿ ಮಾಡ್ತೇನೆ. ಕಾಂಗ್ರೆಸ್ ಪಕ್ಷ ಸಾಮಾಜಿಕ ನ್ಯಾಯ ಕೊಡುವಂಥ ಪಕ್ಷ, ಕಾಂಗ್ರೆಸ್ ಪಕ್ಷ ಬಡವರ ಪರವಾಗಿರ್ತಕ್ಕಂಥ ಪಕ್ಷ, ಕಾಂಗ್ರೆಸ್ ಪಕ್ಷ ದೇಶಕ್ಕೆ ಸ್ವಾತಂತ್ರ್ಯ ಕೊಡಿಸಿರ್ತಕ್ಕಂಥ ಪಕ್ಷ. ಜೊತೆಗೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ನಾಯಕತ್ವದಲ್ಲಿ ಬಡವರ ಪರವಾಗಿ, ಶೋಷಿತರ ಪರವಾಗಿ ಕೊಟ್ಟಿರ್ತಕ್ಕಂಥ ಯೋಜನೆ ಅದು ಕಾಂಗ್ರೆಸ್ ಪಕ್ಷದ್ದು. ಹಾಗಾಗಿ ನಾನು ನಮ್ಮ ಅಭ್ಯರ್ಥಿ ಯಾಸೀರ್ ಪಠಾಣ್ ಕಾಂಗ್ರೆಸ್ ಪಕ್ಷದ ಹಸ್ತದ ಗುರುತಿಗೆ ಆಶೀರ್ವಾದ ಮಾಡಿರಿ. ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ, ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ ಶಕ್ತಿ ನೀಡಿರಿ ಅಂತೇಳಿ ನಮ್ಮ ಕ್ಷೇತ್ರದ ಮತದಾರರಲ್ಲಿ ಕಳ್ಕಳಿ ವಿನಂತಿ ಮಾಡ್ತೀನಿ. ಮನಸ್ಸಿನಲ್ಲಿ ಖಾದ್ರಿ ಅವರಿದ್ದರು, ಆದರೆ ಯಾಸೀರ್ ಪಠಾಣ್ ಅವರ ಟಿಕೆಟ್ ಸಿಕ್ಕಿರೋದ್ರಿಂದ ಸಾಕಷ್ಟು ಗೊಂದಲದ ವಾತಾವರಣ ನಿರ್ಮಾಣವಾಗಿತ್ತು. ನೀವು ಬಂಡಾಯ ಎದ್ದು ನಾಮಿನೇಷನ್ ಫೈಲ್ ಮಾಡಿದ್ರಿ. ನೋಡಿ, ಈಗ ಟಿಕೆಟ್ ತೊಗೋಬೇಕಂತೇಳಿ ತಂತ್ರಗಾರಿಕೆ ಪ್ರತಿತಂತ್ರ ಇರ್ತಾವೆ. ಯಾವ ರೀತಿ ಕೆಲಸ ಮಾಡಿದ್ರಿ ನಿಮ್ಮ ಅಭ್ಯರ್ಥಿ ಪರವಾಗಿ ನೀವು ಅಂತ? ಪಕ್ಷದ ತೀರ್ಮಾನ ಅಂತಿಮ. ನನ್ನ ತ್ಯಾಗ ಕಾಂಗ್ರೆಸ್ ಪಕ್ಷಕ್ಕಾಗಿ, ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರಿಗಾಗಿ, ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಡಿ.ಕೆ. ಶಿವಕುಮಾರ್ ಸಾಹೇಬ್ರಿಗಾಗಿ, ವಿಶೇಷವಾಗಿ ನಮ್ಮ ನಾಯಕರಾಗಿರ್ತಕ್ಕಂಥ ಜಮೀರ್ ಅಹಮದ್ ಸಾಹೇಬರು, ನಸೀರ್ ಅಹಮದ್ ಸಾಹೇಬರು ಅವರು ಭಾಳ ನನಗೆ ತಿಳಿಸಿ ಹೇಳಿದರು. ಪಕ್ಷಕ್ಕಾಗಿ ತ್ಯಾಗ ಮಾಡೀನಿ. ಅಪೋಸಿಟ್ ಪಾರ್ಟಿಯವರು ಏನು ಈ ಸರಿ ಎಷ್ಟು ಅಂತರದಿಂದ ನೀವು ಗೆದ್ದಿರೋ ಅಥವಾ ಏನಾಗತ್ತಂತ ಈ ಸರಿ? ನೋಡಿ, ಒಂದು ಓಟ್ನಾಗ ಗೆದ್ದರು ಗೆಲುವು, 1000 ಓಟ್ನಾಗ ಗೆದ್ದರು ಗೆಲುವು. ನನಗೆ ವಾತಾವರಣ ನೋಡ್ತಾ ಇದ್ದೀನಿ. ನಾನು 5 ಚುನಾವಣೆ ಮಾಡಿದ್ದೀನಿ ಮತ್ತು ಎಲ್ಲ ಭಾಳಷ್ಟು ಲೋಕಸಭಾ, ಪಾರ್ಲಿಮೆಂಟ್ ಆ್ಯಂಡ್ ಪುರಸಭೆ, ಪಂಚಾಯತ್ ಚುನಾವಣೆ ಮಾಡೀನಿ, ಜಿಲ್ಲಾ ಪರಿಷತ್, ತಾಲೂಕಿನ ಚುನಾವಣೆ ಮಾಡೀನಿ. ಟ್ರೆಂಡ್ ಭಾಳ ನಮ್ಮ ಪರವಾಗಿದೆ. ಜನರ ಆಸಕ್ತಿ ಕಾಂಗ್ರೆಸ್ ಪಕ್ಷದ ಪರವಾಗಿ, ಸಿದ್ದರಾಮಯ್ಯ ಸಾಹೇಬರ ಏನು ಯೋಜನೆ ಪರವಾಗಿ, ಸಿದ್ದರಾಮಯ್ಯ ಸಾಹೇಬರ ನಾಯಕತ್ವದ ಪರವಾಗಿ ಈ ಕ್ಷೇತ್ರದ ಜನ ಇವತ್ತು ಹಸ್ತಕ್ಕೆ ಮತದಾನ ಮಾಡ್ತಾಯಿದ್ದಾರೆ. ಯಾಸೀರ್ ಪಠಾಣ್ ಅವರು ಇವತ್ತು ನಮ್ಮ ಅಭ್ಯರ್ಥಿ, ಅವರ ಗೆಲುವೇ ನಮ್ಮ ಗೆಲುವು. ಇದಿಷ್ಟು ಏನು ಮಾಜಿ ಶಾಸಕರಾದಂಥ ಖಾದ್ರಿ ಅವರ ಮಾತಾಗಿತ್ತು. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಹಾವೇರಿ. ರೈಟ್, ಚನ್ನಪಟ್ಟಣದಲ್ಲಿ ಯಾವ ರೀತಿ ನಡೀತಾ ಇದೆ ಮತದಾನ ಪ್ರಕ್ರಿಯೆ ಡೀಟೇಲ್ಸ್ನೊಂದಿಗೆ ಲೈವ್ ಕನೆಕ್ಟೆಡ್ ಇದ್ದಾರೆ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್. 3 ಕ್ಷೇತ್ರದಲ್ಲೂ ಕೂಡ ಕುತೂಹಲ ಇದ್ದೇ ಇದೆ, ಬಟ್ ಚನ್ನಪಟ್ಟಣ ವಿಶೇಷವಾಗಿ ಗಮನ ಸೆಳೀತಾ ಇದೆ. ಜಿದ್ದಾಜಿದ್ದಿನ ಪೈಪೋಟಿ, ಮತದಾರರಲ್ಲೂ ಕೂಡ ಇಷ್ಟೇ ಉತ್ಸಾಹ ಇದೆಯಾ? ಮತದಾನ ಪ್ರಮಾಣ ಹಂತ ಹಂತವಾಗಿ ಹೆಚ್ಚಾಗ್ತಿದೆಯಾ, ಹೇಗಿದೆ ಅಂತ ಹೇಳಿ? ಇಡೀ ರಾಜ್ಯದ ಗಮನ ಸೆಳೆದಿರುವಂತಹ ತೀವ್ರ ಜಿದ್ದಾಜಿದ್ದಿನ ಕ್ಷೇತ್ರ ಆಗಿರುವಂತಹ ಚನ್ನಪಟ್ಟಣ ವಿಧಾನಸಭಾ ಉಪಚುನಾವಣೆಯ ಮತದಾನ ಬಿರುಸಿನಿಂದ ಸಾಕ್ತಾ ಇರುವಂಥದ್ದು. ಬಹುತೇಕ ನಾನು ಇವತ್ತು 176 ಬೂತ್ಗಳ ಪೈಕಿ ಸುಮಾರು 7-8 ಹಳ್ಳಿಗಳ ಸುತ್ತಾಡಿರುವಂಥದ್ದು, ಸಾಕಷ್ಟು ಬೂತ್ಗಳಿಗೆ ಹೋಗಿರುವಂಥದ್ದು. ಎಲ್ಲ ಬೂತ್ಗಳಲ್ಲೂ ಕೂಡ ಕ್ಯೂನಲ್ಲಿ ನಿಂತು ಜನ ಮತದಾನ ಮಾಡ್ತಾ ಇರುವಂಥದ್ದು. ನಾನೀಗ ದೊಡ್ಡಮಳ್ಳೂರು ಗ್ರಾಮದಲ್ಲಿದ್ದೇನೆ. ಅಲ್ಲಿ ಬೂತ್ ನಂಬರ್ 60-61ರಲ್ಲಿ ನೋಡ್ತಾ ಇರ್ಬೋದು, ಬೆಳಗ್ಗೆ ಬಂದಾಗ ಕೂಡ ಇದೇ ರೀತಿ ಕ್ಯೂಯಲ್ಲಿದ್ದರು, ಈಗಲೂ ಕೂಡ ಅದೇ ರೀತಿ ಮತದಾರರು ಕ್ಯೂನಲ್ಲಿ ನಿಂತಿರುವಂಥದ್ದು. ಈಗ 12 ಗಂಟೆ ಸಮಯ ಸ್ಮಿತಾ, ಸುಮಾರು 3 ಕ್ಯೂಗಳಲ್ಲಿ ಮತದಾರರು ಕಿಕ್ಕಿರಿದು ತುಂಬಿರುವಂಥದ್ದು. ಮತದಾರರು ಮತ ಚಲಾಯಿಸೋದಕ್ಕೆ ಕ್ಯೂನಲ್ಲಿ ನಿಂತಿರುವಂಥದ್ದು. ಇದರಲ್ಲಿ ವಿಶೇಷ ಅಂತಂದರೆ 3 ಕ್ಯೂನಲ್ಲಿ ಕೂಡ ಮಹಿಳೆಯರು ಹೆಚ್ಚು ಕ್ಯೂನಲ್ಲಿ ನಿಂತಿರುವಂಥದ್ದು, ಮತದಾನಕ್ಕೆ ಆಗಮಿಸಿರುವಂಥದ್ದು. ಸಹಜವಾಗಿ ಇಲ್ಲಿ ಇರುವಂಥ 2,32,33,000 ಮತದಾರರಲ್ಲಿ 1,20,000 ಮತದಾರರು ಮಹಿಳೆಯರು ಇರುವಂಥದ್ದು. ಅಂದರೆ ಅತಿ ಹೆಚ್ಚು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಮಹಿಳಾ ಮತದಾರರು ಇರುವಂಥದ್ದು. ನೋಡ್ತಾ ಇರ್ಬೋದು, ಈ ಬೂತ್ನಲ್ಲಿ ಮಹಿಳೆಯರ ಕ್ಯೂ ಹೆಚ್ಚಾಗಿರುವಂಥದ್ದು. ಸುಮಾರು ಇಲ್ಲೇನೆ ಕೂಡ ಸುಮಾರು ಒಂದು 600-700 ಜನ ಮತದಾರರು ಕ್ಯೂನಲ್ಲಿ ನಿಂತಿರುವಂಥದ್ದು. ಅಂದರೆ ಮತದಾನಕ್ಕೆ ಉತ್ಸಾಹದಿಂದ ಬಂದು ಮತದಾನ ಮಾಡ್ತಾ ಇರುವಂಥದ್ದು ಮತ್ತು ಯಾವುದೂ ಕೂಡ ಅಹಿತಕರ ಘಟನೆ ಆಗದ ರೀತಿಯಲ್ಲಿ ಕೂಡ ಬಂದಿರುವಂಥದ್ದು. ನಾವು ಮತದಾರರನ್ನ ಅಂದರೆ ಎಷ್ಟು ಉತ್ಸಾಹ ಇರುವಂಥದ್ದು. ನಿಜಕ್ಕೂ ಕೂಡ ಇದು ಪ್ರಜಾಪ್ರಭುತ್ವದಲ್ಲಿ ಎಲ್ಲರೂ ಕೂಡ ಪ್ರತಿಯೊಬ್ಬರು ಕೂಡ ಮತದಾನ ಮಾಡಬೇಕು. ಅವ್ರನ್ನ ಮಾತಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ಅಮ್ಮ, ನೀವು ಕಳೆದ ಬಾರಿ ಕೂಡ ಚುನಾವಣೆ ಮತದಾನ ಮಾಡಿದ್ರಾ? ಹಾಕಿದ್ದೀನಿ ಸರ್. ಈಗಲೂ ಕೂಡ ಜಾಸ್ತಿ ಮಹಿಳೆಯರು ಬಂದು ಕ್ಯೂ ಅಲ್ಲಿ ನಿಂತಿರುವಂಥದ್ದು. ಓಕೆ, ಏನಿಸುತ್ತೆ ಚುನಾವಣೆ? ಚೆನ್ನಾಗಿದೆ. ಸೊ ನೀವು ಕಳೆದ ಬಾರಿ ಚುನಾವಣೆ ಮತದಾನ ಮಾಡಿದ್ರಮ್ಮ ನೀವು? ಸರ್, ಮಾಡಿದ್ವಿ. ಆಗಲೂ ಕೂಡ ಇದೇ ರೀತಿ ಕ್ಯೂ ಇತ್ತು? ಸರ್, ಇತ್ತು. ನಿಮ್ಗೇನಿಸುತ್ತಮ್ಮ ಮತದಾನ? ತುಂಬ ಚೆನ್ನಾಗಿ ನಡೀತಾ ಇದೆ. ಇದೇ ನೋಡಿದ್ರೆ ಸಾಕು. ಇದೇ ಥರ ಏನು ಗದ್ದಲ ಇಲ್ಲದೆ ನೋಡಿದ್ರೆ ಸಾಕು. ಹೇಳಿ, ನೀವೇನು ಹೇಳ್ತಾರೆ? ಇಲ್ಲ, ಹೇಳಿ. ಇಡೀ ಸ್ಟೇಟ್ಗೆ
ಕರ್ನಾಟಕ ಸ್ಟೇಟಲ್ಲಿ ಚನ್ನಪಟ್ಟಣದಲ್ಲೇ ಹೆಂಗಸರು ಜಾಸ್ತಿ ಇರೋದು. ಹಾ, ಅದರಿಂದ ಮಹಿಳೆಯರ ಓಟೇ ಜಾಸ್ತಿ. ಹಾ, ಚನ್ನಪಟ್ಟಣ, ಶಿಗಾವಿ ಹಾಗೆ ಸಂಡೂರು ಮೂರೂ ಭಾಗದಲ್ಲಿ ಉಪಚುನಾವಣೆ ಯಾವ ರೀತಿಯಾಗಿ ನಡೀತಿದೆ ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಬೆಳಗ್ಗೆ 6 ಗಂಟೆಯಿಂದ ನಾನ್ ಸ್ಟಾಪ್ ಆಗಿ ರಿಪಬ್ಲಿಕ್ ಕನ್ನಡದ ಮೂಲಕ ಗಮನಿಸ್ತಾ ಇದ್ದೀರಿ. ಮತಗಟ್ಟೆಗಳ ಕಡೆಗೆ ಮತದಾರರು ಬಂದು ತಮ್ಮ ಹಕ್ಕನ್ನ ಚಲಾವಣೆ ಮಾಡ್ತಾ ಇದ್ದಾರೆ. ಇವರೆಗೂ ಬಹುತೇಕ 3 ಕ್ಷೇತ್ರದಲ್ಲೂ ಕೂಡ 20%ಗಿಂತ ಅಧಿಕ ಪ್ರಮಾಣದಲ್ಲಿ ಮತದಾನ ಆಗಿದೆ. ಇನ್ನು ಕೆಲ ಕ್ಷೇತ್ರಗಳಲ್ಲಿ ಖುದ್ದು ಅಭ್ಯರ್ಥಿಗಳೇ ವೋಟರ್ಸ್ ಆಗಿದ್ದಾರೆ. ಅವರು ಕೂಡ ತಮ್ಮ ಹಕ್ಕನ್ನ ಚಲಾವಣೆ ಮಾಡಿದ್ದಾರೆ. ಚನ್ನಪಟ್ಟಣದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ವೋಟರ್ ಅಲ್ಲ, ಬಟ್ ಆ ಕ್ಷೇತ್ರದ ಅಭ್ಯರ್ಥಿ. ದೇವರಾಜ್ ಸಾಕಷ್ಟು ಕುತೂಹಲ ಕ್ಷೇತ್ರ ಆದಂತಹ, ಸಾಕಷ್ಟು ಗಮನ ಸೆಳೆದಿರುವಂತಹ ಚನ್ನಪಟ್ಟಣ ವಿಧಾನಸಭಾ ಉಪಚುನಾವಣೆಯ ಮತದಾನ ಸಾಕಷ್ಟು ಬೆರಸಿಂದ ಸಾಗ್ತಾ ಇರುವಂಥದ್ದು. ಎಲ್ಲ ಮತಗಟ್ಟೆಗಳು ಕೂಡ ಜನ ಕ್ಯೂ ಅಲ್ಲಿ ನಿಂತಿರುವಂಥದ್ದು. ನಾವಿಂದು ದೊಡ್ಡ ಮಳೂರು ಗ್ರಾಮದಲ್ಲಿ ಬೂತ್ ನಂಬರ್ 61, 62 ಬೂತ್ ನಂಬಲ್ಲಿ ನೋಡ್ತಾ ಇರ್ಬೋದು. ಮಧ್ಯಾಹ್ನ ಈಗ 12 ಗಂಟೆ ಅಷ್ಟೊತ್ತಿಗೆ ಮತದಾರರು ಎಷ್ಟರ ಮಟ್ಟಿಗೆ ಅಂತಂದರೆ ಸುಮಾರು ಇಲ್ಲೇ ಹೊರಗಡೆ ಕೂಡ ಸುಮಾರು 300ರಿಂದ 400 ಜನ ಕ್ಯೂ ಅಲ್ಲಿ ನಿಂತಿರುವಂಥದ್ದು. 3 ಕ್ಯೂ ಅಲ್ಲಿ, ಅದರಲ್ಲಿ ಮಹಿಳೆಯರು ಕ್ಯೂ 2 ಕ್ಯೂ ಅಲ್ಲಿ ಮತ್ತು ಪುರುಷರು 1 ಕ್ಯೂ ಅಲ್ಲಿ ಸಾಕಷ್ಟು ಮತದಾನ ಮಾಡೋದಕ್ಕೆ ಕ್ಯೂ ಅಲ್ಲಿ ನಿಂತಿರುವಂಥದ್ದು. ಅಂದರೆ ಮತದಾರರು ಸಾಕಷ್ಟು ಉತ್ಸಾಹದಿಂದ ಬಂದು ಮತ ಹಾಕ್ತಾ ಇರುವಂಥದ್ದು. ಮತ್ತು ಯಾವುದೂ ಕೂಡ ಗೊಂದಲ ಆಗದ ರೀತಿಯಲ್ಲಿ ಮತ್ತು ಯಾವುದೂ ಕೂಡ ಅಶಾಂತಿ ಮೂಡದ ರೀತಿಯಲ್ಲಿ ಪೊಲೀಸ್ ಬಂದೋಬಸ್ತನ್ನು ಕೈಗೊಂಡಿರುವಂಥದ್ದು. ಮತ್ತು 12 ಗಂಟೆ ಬೆಳಗ್ಗಿಂದಲೂ ಕೂಡ ಇದೇ ರೀತಿ ಕ್ಯೂ ಅಲ್ಲಿರುವಂಥದ್ದು. ಬೆಳಗ್ಗೆ 7:30, 8 ಗಂಟೆಗೆ ಕೂಡ ಇದೇ ಕ್ಯೂ ಇತ್ತು. ಈ ರೀತಿ ಈಗ 12 ಗಂಟೆ ಆಗಿರುವಂಥದ್ದು, ಇನ್ನೂ ಕೂಡ ಜಾಸ್ತಿ ಕ್ಯೂ ಆಗಿರುವಂಥದ್ದು. ಕಳೆದ ಬಾರಿ ವಿಧಾನಸಭಾ ಚುನಾವಣೆಗಿಂತ ಈ ಬಾರಿ ಉಪಚುನಾವಣೆಯಲ್ಲಿ ಹೆಚ್ಚು ಮತದಾನ ಆಗುತ್ತಾ ಅನ್ನುವಂಥದ್ದು ನೋಡ್ಬೋದು. ದೊಡ್ಡ ಮಳೂರು ಗ್ರಾಮದಲ್ಲಿ ಎಷ್ಟು ಕ್ಯೂ ಅಂತಂದರೆ 3 ಕ್ಯೂನಲ್ಲಿ ಮತದಾರರು ಮತ ಚಲಾಯಿಸೋದಕ್ಕೆ ಸಾಲುಗಟ್ಟಿ ನಿಂತಿರುವಂಥದ್ದು. ಇದೇ ರೀತಿ ಮತದಾನ ಆದರೆ ಬಹುತೇಕ 90%ಗಿಂತ ಜಾಸ್ತಿ ಮತದಾನ ಆಗ್ಬೋದು ಅನ್ನುವಂಥ ಲೆಕ್ಕಾಚಾರ ಇರುವಂಥದ್ದು. ಇಲ್ಲಿ ಮತದಾರ ಪ್ರಭುಗಳು ಅಭ್ಯರ್ಥಿಗಳ ಭವಿಷ್ಯವನ್ನು ಇಂದು ಸಂಜೆ ಮತಗಟ್ಟೆಗೆ ತಮ್ಮ ನಿರ್ಧಾರವನ್ನು ಆ ಮತಗಟ್ಟೆಯಲ್ಲಿ ಕೂಡ ಭವಿಷ್ಯವನ್ನು ಬರೆಯಲಿದ್ದಾರೆ. ಒಂದಂತೂ ಬಹಳ ಸ್ಪಷ್ಟ, ಇಡೀ ರಾಜ್ಯದ ಗಮನ ಸೆಳೆದಿರುವಂತಹ ಚನ್ನಪಟ್ಟಣ ವಿಧಾನಸಭಾ ಉಪಚುನಾವಣೆಯಲ್ಲಿ ಬಿರುಸಿನ ಮತದಾನ ಆಗ್ತಾ ಇರುವಂಥದ್ದು. ನೋಡಬೇಕು ಸಂಜೆ ಎಷ್ಟೊತ್ತಿಗೆ ಎಷ್ಟು ಮಟ್ಟಿಗೆ ಮತದಾನ ಪ್ರಮಾಣ ಆಗುತ್ತೆ ಶೇಕಡವಾರು ಅಂತ. ಈಗಿನ ಮತಗಟ್ಟೆಯ ಪ್ರಮಾಣವನ್ನು ಅಂದರೆ ಈಗಿನ ಮತಗಟ್ಟೆಯಲ್ಲಿ ಬಂದಿರತಂಥ ಜನರ ಕ್ಯೂ ಅನ್ನು ನೋಡೋದಾದರೆ ಸುಮಾರು 94-95ರಷ್ಟು ಕೂಡ ಮತದಾನ ಆಗ್ಬೋದು ಅನ್ನುವಂಥದ್ದು ಲೆಕ್ಕಾಚಾರ ಆಗ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ಶಿವ ಜೊತೆ ವಿಜಯ್, ಜನರಲ್ ರಿಪಬ್ಲಿಕ್ ಟಿವಿ, ಚನ್ನಪಟ್ಟಣ. ಸಂಡೂರು, ಚನ್ನಪಟ್ಟಣ, ಶಿಗ್ಗಾವಿ 3 ಕ್ಷೇತ್ರಗಳಿಂದ ಇವತ್ತು ರಿಪಬ್ಲಿಕ್ ಕನ್ನಡ ಟೀಮ್ ಮೆಗಾ ಕವರೇಜನ್ನು ಮಾಡ್ತಾ ಇದೆ. ನಿರಂತರವಾಗಿ ಬೆಳಗ್ಗೆಯಿಂದ ಕ್ಷಣದ ಅಪ್ಡೇಟನ್ನು ನಮ್ಮ ವೀಕ್ಷಕರಿಗೆ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ನೋಡಿ, ಇಲ್ಲಿ ಸಂಡೂರಿನಲ್ಲಿ ಅಭ್ಯರ್ಥಿ ಬಂದಾಗ ಅಲ್ಲಿ ರೈಟ್ 11 ಗಂಟೆವರೆಗಿನ ಲೆಕ್ಕ ಸಿಕ್ಕಿದೆ. ಯಾವ್ಯಾವ ಕ್ಷೇತ್ರದಲ್ಲಿ ಎಷ್ಟೆಷ್ಟು ಮತದಾನ ಆಗಿದೆ ಅದರ ಡೀಟೇಲ್ಸ್ ಅನ್ನ ಗಮನಿಸ್ತಾ ಹೋಗೋಣ. ಸಂಡೂರಿನಲ್ಲಿ 26%ನಷ್ಟು ಮತದಾನ ಇಲ್ಲಿವರೆಗೂ ಆಗಿದೆ, ಅಂದರೆ 11 ಗಂಟೆವರೆಗಿನ ಲೆಕ್ಕ. ಹಾಗೆ ಶಿಗ್ಗಾವಿಯಲ್ಲಿ 26.61%ನಷ್ಟು ಮತ ಚಲಾವಣೆ ಆಗಿದ್ರೆ ಚನ್ನಪಟ್ಟಣದಲ್ಲಿ 27%ನಷ್ಟು ಮತದಾನ ಆಗಿದೆ ಅನ್ನೋ ಮಾಹಿತಿ. ಈವರೆಗೆ 11 ಗಂಟೆವರೆಗೆ 22.28%ನಷ್ಟು ಮತ ಚಲಾವಣೆ ಆಗಿದೆ. ಇದು 11 ಗಂಟೆವರೆಗಿನ ಲೆಕ್ಕ. ರಿಪಬ್ಲಿಕ್ ಕನ್ನಡದಲ್ಲಿ ಸಮಗ್ರ ಮಾಹಿತಿಯನ್ನು ಚುನಾವಣೆಗೆ ಸಂಬಂಧಪಟ್ಟಂತೆ ನೀವು ಗಮನಿಸಬಹುದಾಗಿದೆ. ಇನ್ಫ್ಯಾಕ್ಟ್ ಬೇರೆ ಸುದ್ದಿಗಳು ಮಿಸ್ ಆಗ್ತಿದೆಯಾ, ಬರೀ ಚುನಾವಣೆದ ಅಂತಂದರೆ ಕೆಳಗಡೆ ಗ್ರಿಡ್ ಅಂತ ಕರಿತೀವಿ ನಾವು ಮೀಡಿಯಾ ಭಾಷೆಯಲ್ಲಿ. ಸೊ ಅಲ್ಲಿ ನೀವು ಇತರೆ ಬ್ರೇಕಿಂಗ್ ಸುದ್ದಿಗಳನ್ನು ಕೂಡ ಗಮನಿಸಬಹುದಾಗಿದೆ. ಅದರ ಜೊತೆಗೆ ಚುನಾವಣೆ ರಿಲೇಟೆಡ್ ಸುದ್ದಿಗಳು ಹಾಗೆ ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನು ನೀವು ಬಿಗ್ ಸ್ಕ್ರೀನಲ್ಲಿ ಗಮನಿಸ್ತಾ ಇದ್ದೀರಿ.